ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಬ್ಬ ಸಾಮಾನ್ಯ ರೈತನ ಮಗನ ಅಸಾಮಾನ್ಯ ಕಥೆಯನ್ನು ಹೇಳಲು ಹೊರಟಿದ್ದೇನೆ. ಇದು ಕೇವಲ ಕಥೆಯಲ್ಲ, ನಮ್ಮ ಮಣ್ಣಿನ ಗುಣ ಮತ್ತು ಕಠಿಣ ಪರಿಶ್ರಮದ ಸಂಕೇತ. ಒಂದು ಪುಟ್ಟ ಹಳ್ಳಿ, ಅಲ್ಲಿ ಮಲ್ಲಪ್ಪ ಎಂಬ ಒಬ್ಬ ರೈತ ಇದ್ದರು. ಅವರಿಗೆ ಇದ್ದದ್ದು 2 ಎಕರೆ ಭೂಮಿ. ಆದರೆ ಆ ಮಣ್ಣಿನ ಮೇಲೆ ಅವರಿಗಿದ್ದ ಪ್ರೀತಿ ಮಾತ್ರ ಅಪಾರ. ಮಲ್ಲಪ್ಪನಿಗೆ ಒಬ್ಬನೇ ಮಗ, ಅವನ ಹೆಸರು ಶಿವ. ಶಿವನಿಗೆ ಚಿಕ್ಕ ವಯಸ್ಸಿನಿಂದಲೂ ತಂದೆಯ ಕಷ್ಟ ಕಣ್ಣೆದುರಿಗೆ ಇತ್ತು. ಬೇಸಿಗೆಯ ಸುಡುವ ಬಿಸಿಲು ಇರಲಿ, ಮೈ ಕೊರೆಯುವ ಚಳಿ ಇರಲಿ ಅಥವಾ ಸುರಿಯುವ ಮಳೆ ಇರಲಿ, ಮಲ್ಲಪ್ಪ ಮಾತ್ರ ನೇಗಿಲು ಹಿಡಿದು ಹೊಲದಲ್ಲಿ ಇರುತ್ತಿದ್ದ. ಒಮ್ಮೆ ಶಿವ ಕೇಳಿದ, ಅಪ್ಪ, ಇಷ್ಟೊಂದು ಕಷ್ಟಪಟ್ಟು ಈ ಮಣ್ಣಿನಲ್ಲಿ ದುಡಿಯುತ್ತಿದ್ದೀಯಲ್ಲ, ನಿನಗೆ ಸುಸ್ತಾಗಲ್ವಾ? ನಾವು ಬೇರೆಯವರ ತರಹ ಪೇಟೆಗೆ ಹೋಗಿ ಆರಾಮಾಗಿ ಇರಬಾರದ? ಮಲ್ಲಪ್ಪ ಮುಗುಳ್ನಗುತ್ತಾ, ಮಗನೇ, ಕೈ ಹಿಡಿದು ಮಣ್ಣಿನ ಮೇಲೆ ಕೂರಿಸಿದರು. ನೋಡು ಮಗನೇ, ಈ ಮಣ್ಣು ನಮಗೆ ಕೇವಲ ನೆಲವಲ್ಲ, ಇದು ನಮ್ಮ ತಾಯಿ. ನಾವು ಇದಕ್ಕೆ ಎಷ್ಟು ಬೆವರು ಸುರಿಸುತ್ತೇವೋ ಅಷ್ಟು ಪ್ರೀತಿಯನ್ನು ಇದು ನಮಗೆ ಫಸಲಿನ ರೂಪದಲ್ಲಿ ವಾಪಸ್ ಕೊಡುತ್ತದೆ. ಕಷ್ಟಪಟ್ಟು ದುಡಿಯುವುದು ಅವಮಾನವಲ್ಲ, ಅದು ಈ ಭೂಮಿಗೆ ನಾವು ಸಲ್ಲಿಸುವ ಗೌರವ ಎಂದರು. ಆ ಮಾತು ಶಿವನ ಮನಸ್ಸಿನಲ್ಲಿ ಆಳವಾಗಿ ಉಳಿದು ಬಿಟ್ಟಿತ್ತು. ಕಾಲ ಉರುಳಿತು. ಶಿವ ಚೆನ್ನಾಗಿ ಓದಿ ನಗರದ ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ. ಟೈ ಧರಿಸಿ AC ರೂಮಿನಲ್ಲಿ ಕುಳಿತು ಕೆಲಸ ಮಾಡುವುದು ಮೇಲ್ನೋಟಕ್ಕೆ ಸುಖವಾಗಿತ್ತು. ಆದರೆ ಅವನ ಮನಸ್ಸು ಮಾತ್ರ ನೆಮ್ಮದಿಯಾಗಿರಲಿಲ್ಲ. ನಗರದ ಜಂಜಾಟ, ಕಲಬೆರಕೆಯ ಆಹಾರ ಮತ್ತು ಯಾಂತ್ರಿಕ ಜೀವನ ಅವನನ್ನು ಬೇಸರಗೊಳಿಸಿತ್ತು. ಇತ್ತ ಹಳ್ಳಿಯಲ್ಲಿ ಮಲ್ಲಪ್ಪನಿಗೆ ವಯಸ್ಸಾಗಿತ್ತು. ಮಳೆ ಸರಿಯಾಗಿ ಬಾರದೆ ಸಾಲದ ಹೊರೆ ಹೆಚ್ಚಾಗಿ ಹೊಲ ಪಾಳು ಬಿದ್ದಿತ್ತು. ವಿಷಯ ತಿಳಿದ ಶಿವ ಹಳ್ಳಿಗೆ ಮರಳಿದಾಗ ಅವನಿಗೆ ಕಂಡದ್ದು ಒಣಗಿ ಹೋದ ಭೂಮಿ ಮತ್ತು ಕಣ್ಣೀರು ತುಂಬಿದ ತಂದೆಯ ಕಣ್ಣುಗಳು. ಊರಿನವರು ಅಂದರು, ಶಿವ, ನೀನು ಓದಿದವನು, ಪೇಟೆಯಲ್ಲೇ ಇರು, ಈ ಮಣ್ಣಿನಲ್ಲಿ ಏನೂ ಉಳಿದಿಲ್ಲ, ಇದನ್ನು ಮಾರಿಬಿಡು. ಆದರೆ ಶಿವನಿಗೆ ಅಂದು ಅಪ್ಪ ಹೇಳಿದ ಮಾತು ನೆನಪಾಯಿತು. ಈ ಮಣ್ಣು ತಾಯಿ ಇದ್ದಂತೆ. ಶಿವ ನಿರ್ಧರಿಸಿದ್ದ, ತನ್ನ ಓದಿನ ಜ್ಞಾನವನ್ನ ಈ ಮಣ್ಣಿನ ಮೇಲೆ ಪ್ರಯೋಗ ಮಾಡಬೇಕು. ಅವನು ಕೆಲಸಕ್ಕೆ ರಾಜೀನಾಮೆ ನೀಡಿ ಹಳ್ಳಿಯಲ್ಲೇ ಉಳಿದುಕೊಂಡ. ಆರಂಭದಲ್ಲಿ ಎಲ್ಲರೂ ಅವನನ್ನು ನೋಡಿ ನಕ್ಕರು. ಓದಿದವನು ಬಂದು ಸಗಣಿ ಎತ್ತುತ್ತಿದ್ದಾನೆ ಎಂದು ಹೀಯಾಳಿಸಿದರು. ಆದರೆ ಶಿವ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವನು ಆಧುನಿಕ ಕೃಷಿ ಪದ್ಧತಿ, ಸಾವಯವ ಗೊಬ್ಬರ ಮತ್ತು ಹನಿ ನೀರಾವರಿಯ ಬಗ್ಗೆ ಸಂಶೋಧನೆ ನಡೆಸಿ ತನ್ನ ಹೊಲದಲ್ಲಿ ಕೆಲಸ ಶುರು ಮಾಡಿದ. ಹಗಲು ರಾತ್ರಿ ಎನ್ನದೇ ಶಿವ ಮಣ್ಣಿನೊಂದಿಗೆ ಮಲ್ಲನಾದ. ಕೈ ಕೆಸರಾಯಿತು, ಮೈಗೆ ಬಿಸಿಲು ತಗುಲಿತು, ಆದರೂ ಅವನ ಮುಖದಲ್ಲಿ ಒಂದು ತೃಪ್ತಿ ಇತ್ತು. ಕೆಲವೇ ತಿಂಗಳಲ್ಲಿ ಪಾಳು ಬಿದ್ದಿದ್ದ ಆ 2 ಎಕರೆ ಭೂಮಿ ಹಸಿರಿನಿಂದ ಕಂಗೊಳಿಸತೊಡಗಿತ್ತು. ರಸಗೊಬ್ಬರಗಳಿಲ್ಲದೆ ಬೆಳೆದ ಆ ತರಕಾರಿ ಮತ್ತು ಧಾನ್ಯಗಳಿಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಬಂತು. ಶಿವನ ಯಶಸ್ಸು ಕಂಡು ಅಂದು ನಕ್ಕವರೇ ಇಂದು ಬಂದು ಸಲಹೆ ಕೇಳತೊಡಗಿದರು. ಶಿವ ಕೇವಲ ತಾನು ಬೆಳೆದಿದ್ದಲ್ಲದೆ ಊರಿನ ಯುವಕರಿಗೂ ಕೃಷಿಯ ಮಹತ್ವವನ್ನು ತಿಳಿಸಿಕೊಟ್ಟ. ನೋಡಿ, ನಾವು ಮಣ್ಣನ್ನು ನಂಬಿದರೆ ಅದು ನಮ್ಮನ್ನು ಕೈ ಬಿಡುವುದಿಲ್ಲ, ಪರಿಶ್ರಮ ಪಟ್ಟರೆ ಈ ಮಣ್ಣೆ ಚಿನ್ನ ಕೊಡುತ್ತದೆ ಎಂದು ಹೆಮ್ಮೆಯಿಂದ ಹೇಳಿದ. ಮಲ್ಲಪ್ಪನ ಕಣ್ಣಲ್ಲಿ ಅಂದು ಆನಂದ ಬಾಷ್ಪವಿತ್ತು. ಮಗ ಕೇವಲ ಹಣ ಗಳಿಸಲಿಲ್ಲ, ತನ್ನ ಮಣ್ಣಿನ ಗುಣವನ್ನು ಉಳಿಸಿಕೊಂಡಿದ್ದ. ಸ್ನೇಹಿತರೆ, ಈ ಕಥೆಯ ಸಾರಾಂಶ ಇಷ್ಟೇ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಮೂಲವನ್ನು ಮರೆಯಬಾರದು. ಕಠಿಣ ಪರಿಶ್ರಮಕ್ಕೆ ಮಣ್ಣು ಎಂದಿಗೂ ಮೋಸ ಮಾಡುವುದಿಲ್ಲ. ನಮ್ಮ ಬೆವರು ಮಣ್ಣಿಗೆ ಸೇರಿದಾಗ ಮಾತ್ರ ಬದುಕು ಹಸನಾಗುತ್ತದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಯಿತೆ? ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.